ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಚಿಕ್ಕಬಳ್ಳಾಪುರ ಹಾಗೂ ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ರವರಿಂದ 1975 ತುರ್ತು ಪರಿಸ್ಥಿತಿ 50 ವರ್ಷದ ಕರಾಳ ದಿನಗಳು ಎಂಬ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಲೋಕಸಭಾ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಸಚಿವರಾದ ಎಸ್ ಸುರೇಶ್ ಕುಮಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನ್ರಾಜು, ನಗರಸಭೆ ಅಧ್ಯಕ್ಷ ಗಜೇಂದ್ರ, ಮುಖಂಡರಾದ ವೇಣುಗೋಪಾಲ್, ಕೇಶವರೆಡ್ಡಿ, ಕೆವಿ ನಾಗರಾಜ್, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಇದ್ದರು. ಕಾರ್ಯಕ್ರಮವನ್ನು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಸಚಿವ ಸುರೇಶ್ ಕುಮಾರ್, ಸಿಕಲ್ ರಾಮಚಂದ್ರೇಗೌಡ ಮತ್ತಿತರರು ಇದ್ದಾರೆ. ಇತಿಹಾಸ ಬರ್ತಕ್ಕಂಥ ದಿನಗಳನ್ನು ಜ್ಞಾಪಕ ಮಾಡ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ಸಂಸದರು, ಡಾಕ್ಟರ್ ಕೆ ಸುಧಾಕರ್ನವರು, ನಮ್ಮ ರಾಜಾಜಿನಗರ ಶಾಸಕರು, ಮಾಜಿ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡುತ್ತಾ, ಇಂದಿರಾ ಗಾಂಧಿಯವರು ತಮ್ಮ ಪ್ರಧಾನಮಂತ್ರಿ ಹುದ್ದೆಯನ್ನು ಉಳಿಸಿಕೊಳ್ಳಲು ಎಮರ್ಜೆನ್ಸಿ ಘೋಷಣೆ ಮಾಡಿದ್ದರು. ಲಕ್ಷಾಂತರ ಹೋರಾಟಗಾರರನ್ನು ಜೈಲಿಗೆ ಹಾಕಿದ್ದಾರೆ. 2 ವರ್ಷಗಳ ಕಾಲ ಎಮರ್ಜೆನ್ಸಿ ಇತ್ತು ಈ ದೇಶದಲ್ಲಿ. ಕಾಂಗ್ರೆಸ್ ಪಕ್ಷದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಸರ್ವಾಧಿಕಾರಿ ಎಂದು ಕರೆಯುತ್ತಾರೆ. ಇದು ಸರಿಯಿದೆಯೇ? ಜನರೇ ಹೇಳಬೇಕು. ಡಾಕ್ಟರ್ BR ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದೇ ಕಾಂಗ್ರೆಸ್ನವರು. ನಮಗೆ ಸ್ವಾತಂತ್ರ್ಯ ಬಂತು 1947ರ 14ನೇ ತಾರೀಕು ಆಗಸ್ಟ್ ರಾತ್ರಿ ಅರ್ಧರಾತ್ರಿಯಲ್ಲಿ ಅಂದಿನ ಪ್ರಧಾನಮಂತ್ರಿಗಳು ಶ್ರೀ ಜವಾಹರ್ಲಾಲ್ ನೆಹರೂರು, ಪಂಡಿತ್ ನೆಹರು ಒಂದು ಒಳ್ಳೆ ಭಾಷಣವನ್ನು ಮಾಡ್ತಾರೆ. ಅದು ಇಡೀ ಪ್ರಪಂಚಕ್ಕೆ, ಜಗತ್ತಿನಲ್ಲೇನೆ ಬಹಳ ಪ್ರಸಿದ್ಧ. ಟ್ರಿಸ್ಟ್ ವಿತ್ ಡೆಸ್ಟಿನಿ ಅಂತೇಳಿ ಅದಕ್ಕೆ ಹೆಸರು. At the strike of midnight hour, when world sleeps, India awakes to its freedom and life ಅಂತ ಹೇಳ್ತಾರೆ. ಅಂದ್ರೆ ಇನ್ನೇನು 1 ನಿಮಿಷಕ್ಕೆ 12 ಗಂಟೆ ಬೆಳಗಿನ ಜಾವ ಆಗುತ್ತೆ. ನಮಗೆ ಇಡೀ ವಿಶ್ವ ಮಲಗಿರುತ್ತೆ, ಆದರೆ ನಮ್ಮ ಭಾರತಕ್ಕೆ, ನಮ್ಮ ಭಾರತೀಯರಿಗೆ ಈ ಅರ್ಧರಾತ್ರಿ 12 ಗಂಟೆ ಉದಯ ಆಗ್ತದೆ, ನಮ್ಮ ಸ್ವಾತಂತ್ರ್ಯ ನಮಗೆ ದಕ್ತದೆ ಅಂತ ಹೇಳಿ. ಆದರೆ ಈ ಸ್ವಾತಂತ್ರ್ಯ ಬಹಳ ವರ್ಷಗಳಲ್ಲಿ ನಿಲ್ಲಿಲ್ಲ. ಮತ್ತೆ ಅವರದೇ ಮಗಳು, ದಿವಂಗತ ಪ್ರಧಾನಿಗಳು ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೇವಲ ಒಂದು ಚುನಾವಣೆಯಲ್ಲಿ ಸೋಲಾಯಿತು, ಪ್ರಧಾನಮಂತ್ರಿಗಳ ಸ್ಥಾನ ಬಿಟ್ಕೊಡ್ಬೇಕಾಯ್ತು, ತ್ಯಜಿಸಬೇಕು ಅನ್ನುವಂಥ ಒಂದು ವಿಷಯದಿಂದ ಅವರು ವಿಚಲಿತರಾಗಿ, ಏನು ನಾವು ಇಷ್ಟು ವರ್ಷಗಳ ಹೋರಾಟದ ಫಲವಾಗಿ ಸ್ವಾತಂತ್ರ್ಯ ಬಂತು, ಏನು ನಾವು ಇವತ್ತೆಲ್ಲ ಇವತ್ತು ನಮಗೆಲ್ಲ ಕೂಡ ಆ ಒಂದು ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ, ಏನು ಸಾಮಾಜಿಕ ನ್ಯಾಯ ಇದೆ,
ಅಂಥದಕ್ಕೆಲ್ಲ ಕೂಡ ಧಿಕ್ಕರಿಸಿ ತಿಲಾಂಜಲಿಯನ್ನ ಇಟ್ಟು ಅದೇ 14ನೇ ತಾರೀಕು 24ನೇ ತಾರೀಕು ಬಹುಶಃ 24ನೇ ತಾರೀಕು ರಾತ್ರಿ ಜೂನ್ 1975 ಎಮರ್ಜೆನ್ಸಿಯನ್ನ ಘೋಷಣೆ ಮಾಡ್ತಾರೆ. ನಮ್ಮ ಸಂವಿಧಾನದ 352ನೇ ವಿಧಿಯನ್ನು ಬಳಸ್ಕೊಂಡು ಎಮರ್ಜೆನ್ಸಿ ಅಂತ ಘೋಷಣೆ ಮಾಡ್ತಾರೆ. ಆ ಎಮರ್ಜೆನ್ಸಿ ಘೋಷಣೆ ಸಾಮಾನ್ಯವಾಗಿ ಯಾವಾಗ ಘೋಷಣೆ ಮಾಡಬೇಕು? ನಮ್ಮ ಇಡೀ ದೇಶ ಯಾವುದೋ ಹೊರದೇಶಗಳ ಜೊತೆ ನಾವು ಯುದ್ಧ ಸಾರಿರುವಾಗ, ಯುದ್ಧದ ಸಮಯದಲ್ಲಿ, ಅಥವಾ ಯಾವುದೋ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ದೊಡ್ಡ ವಿಕೋಪ ಆದಂಥ ಸಂದರ್ಭಗಳಲ್ಲಿ 2020ರಲ್ಲಿ ನಾವೆಲ್ಲ ನೋಡಿದ್ದೀರಿ, ಲಾಕ್ಡೌನ್ ಮಾಡಿದ್ವಿ. ಅದು ಕೂಡ ಹೆಲ್ತ್ ಎಮರ್ಜೆನ್ಸಿ ಅಂತ ಕರೀತೀವಿ. ಮಾನ್ಯ ನರೇಂದ್ರ ಮೋದಿಜಿಯವರು, ನಮ್ಮ ಪ್ರಧಾನಿಗಳು ಆರೋಗ್ಯ ತುರ್ತು ಪರಿಸ್ಥಿತಿ ಅಂತ ಹೇಳಿದರು. ಆಗ ಇಡೀ ದೇಶ ಲಾಕ್ಡೌನ್ ಆಯಿತು. ಅದು ಯಾತಕ್ಕೆ? ನಿಮ್ಮೆಲ್ಲರ ಆರೋಗ್ಯವನ್ನ ರಕ್ಷಣೆ ಮಾಡುವಂತ ಪುಣ್ಯದ ಕೆಲಸ ಮಾಡಿದ್ರು. ಆದರೆ ಶ್ರೀಮತಿ ಇಂದಿರಾ ಗಾಂಧೀಜಿಯವರು 1975ರ ಜೂನ್ನಲ್ಲಿ ಘೋಷಣೆ ಮಾಡಿದಂಥ ಎಮರ್ಜೆನ್ಸಿ ಎಂಥದ್ದು ಯಾತಕ್ಕೋಸ್ಕರ? ಜನರಿಗೋಸ್ಕರ ಮಾಡಿದ್ರ? ಅವರ ಸ್ವಂತ ಕುರ್ಚಿಯನ್ನ, ಪ್ರಧಾನಮಂತ್ರಿಗಳ ಕುರ್ಚಿಯನ್ನ ಉಳಿಸ್ಕೋಬೇಕು ಅಂತ ಮಾಡಿದಂಥ ನಿರ್ಣಯ. ಆ ನಿರ್ಣಯದಿಂದ ಏನಾಯ್ತು ಅನ್ನುವಂಥದ್ದನ್ನ ಇತಿಹಾಸದ ದಿನಗಳನ್ನ, ಕ್ಷಣಗಳನ್ನ, ಸಂಗತಿಗಳನ್ನ ಇವತ್ತಿನ ನಮ್ಮ ಯುವಕರಿಗೆ ನಾವು ಹೇಳ್ಕೊಡ್ಬೇಕಾಗ್ತದೆ. ನಾನು ಮರೆತಿದ್ದೇನೆ, ಕ್ಷಮಿಸಿದ್ದೇನೆ. ಆದರೆ ಈ ದೇಶಕ್ಕೆ ಮಾಡಿದಂಥ ಅನ್ಯಾಯ, ಈ ದೇಶಕ್ಕೆ ಮಾಡಿದಂಥ ಘನಘೋರವಾಗಿರ್ತಕ್ಕಂಥ ಅನ್ಯಾಯವನ್ನ ಈ ಒಂದು ತುರ್ತು ಘೋಷಣೆಯನ್ನ ನಾವು ಮರೆಯಲೂಬಾರದು, ಕ್ಷಮಿಸಲೂಬಾರದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂದ್ರೆ ಬಂಧುಗಳೇ, ಲಕ್ಷಾಂತರ ಹೋರಾಟಗಾರರನ್ನ ಯಾವುದೇ ಕಾರಣ ಇಲ್ದಿರ, ಯಾವುದೇ ಸಕಾರಣ ಹೇಳ್ದಿರ ಅವರನ್ನ ಜೈಲುಗಳಿಗೆ ಅಟ್ಟಿದ್ದಾರೆ. ಇವತ್ತು ಎಂತೆಂಥ ಮಹನೀಯರು ಹೋಗಿದ್ದಾರೆ. ಇವತ್ತು ನಮ್ಮ ಹಿರಿಯರು ಸುರೇಶ್ ಕುಮಾರ್ ಜಿ ಅವರು ಬಂದಿದ್ದಾರೆ. ಬಹುಶಃ ಅವರು ಸಣ್ಣ ಹುಡುಗನಲ್ಲಿ ಹೋಗಿದ್ರು ಏನೋ ಗೊತ್ತಿಲ್ಲ ನನಗೆ. ಅವ್ರು ಮಾತನಾಡುವಾಗೆಲ್ಲ ತಿಳಿಸ್ತಾರೆ. ಜಯಪ್ರಕಾಶ್ ನಾರಾಯಣ್ ಅಂತವರು, ಮುರಾರ್ಜಿ ದೇಸಾಯಿ ಅಂತವರು, ಅಟಲ್ ಬಿಹಾರಿ ವಾಜಪೇಯಿ ಅಂತವರು, ಲಾಲಾ ಕೃಷ್ಣ ಅದ್ವಾನಿಜಿಯವರು, ಹೀಗೆ ಅನೇಕರನ್ನ ಇವತ್ತು ಜೈಲಿಗೆ ಅಟ್ಟಿದ್ರು. ಅವತ್ತು ಏನೂ ಕಾರಣ ಇಲ್ಲ. ಸುಮಾರು 2 ವರ್ಷಗಳ ಕಾಲ ಎಮರ್ಜೆನ್ಸಿ ಇತ್ತು ಈ ದೇಶದಲ್ಲಿ. ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಕಿತ್ಕೊಂಡಿದ್ರು. ಒಂದು ಪೂರ್ಣ ಪ್ರಮಾಣದ ಸ್ವರಾಜ್ಯವನ್ನು ನಾವು ಘೋಷಣೆ ಮಾಡಿಕೊಂಡು ಒಂದು ದೇಶ ಆಗಿ ನಾವು ಪ್ರಗತಿಯನ್ನ ಹೊಂದುತ್ತಾ ಇದ್ರು ಕೂಡ ನಾವು 5 ಇಯರ್ ಪ್ಲಾನ್ ಅನ್ನ ತಂದ್ವಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು, ನಿಜ. ಆದರೆ ಪಂಚವಾರ್ಷಿಕ ಏನು ಇವತ್ತು ಯೋಜನೆಗಳಿದ್ವು, ಏನು ಸ್ವಾತಂತ್ರ್ಯ ಇತ್ತು, ಏನು ನಮ್ಮ ಫ್ರೆಟರ್ನಿಟಿ, ಸೋಷಿಯಲ್ ಜಸ್ಟಿಸ್, ಇದೆಲ್ಲ ಆಧಾರ ಸ್ತಂಭಗಳು, ನಮಗೆ ಅಡಿಪಾಯಗಳು. ಈ ಅಡಿಪಾಯವನ್ನೇ ಬೇರು ಸಮೇತ ಕಿತ್ತಾಕಿ ಪ್ರಜಾಪ್ರಭುತ್ವವನ್ನು ಅಳಿಸಿ
ಸರ್ವಾಧಿಕಾರಿ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಿದಂಥ ಕೆಟ್ಟ ಗಳಿಗೆಯನ್ನ ನಾವು ಯಾರೂ ಕೂಡ ಮರಿಬಾರ್ದು, ನಾವು ಯಾರೂ ಕೂಡ ಕ್ಷಮಿಸಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅನೇಕ ಪತ್ರಿಕೋದ್ಯಮಿಗಳನ್ನ, ಅನೇಕ ಸಂಪಾದಕರನ್ನ, ಅನೇಕ ಲೇಖಕರನ್ನ, ಸಾಹಿತಿಗಳನ್ನ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕಲೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಕಲಾವಿದರನ್ನ ಯಾರು ನೀವು ಮಾಡಿದ ತಪ್ಪು ಅಂತೇಳಿ ವಾದವನ್ನ ಮಾಡ್ತಾರೆ ಅಂತವರನ್ನ ಜೈಲಿಗೆ ಅಟ್ಟುವಂತ ಸಂಪ್ರದಾಯವನ್ನ ಮಾಡಿದ್ರು. ನಮ್ಮ ದೇಶದ ಆತ್ಮದಲ್ಲೇ ಇದೆ. ಅಂದ್ರೆ ಆತ್ಮ ಅಂದ್ರೆ ಪ್ರಿಯಾಂಬಲ್. ನಮ್ಮ ಸಂವಿಧಾನದ ಆತ್ಮ ಎಲ್ಲಿದೆ? ಪ್ರಿಯಾಂಬಲ್ ನಲ್ಲಿದೆ. ಅದರಲ್ಲಿ ಡಿಸೆಂಟ್ ಅಂದ್ರೆ ನಾವು ಕೆಲವು ವಿಷಯಗಳಿಗೆ ಒಪ್ಪದೇ ಇರುವಂಥದ್ದು, ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ನಮ್ಮ ಆಲೋಚನೆಗಳಿರ್ಬೋದು, ಅದಕ್ಕೆ ನಾವು ವ್ಯಕ್ತಪಡಿಸುವಂಥದ್ದು ಆ ವಿಷಯಗಳನ್ನು. ಅದಕ್ಕೆ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಳವಡಿಸಿಕೊಟ್ಟಿದ್ದಾರೆ ನಮಗೆ. ಯಾವುದೇ ಒಂದು ಸರ್ಕಾರದ ತೀರ್ಮಾನ, ಯಾವುದೇ ಒಂದು ಯೋಜನೆಯ ತೀರ್ಮಾನ ಅದು ಸರಿ ಇಲ್ಲ ಅಂತ ಹೇಳುವಂತ ಸ್ವಾತಂತ್ರ್ಯವನ್ನ ಸಂವಿಧಾನದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಆದರೆ ಪ್ರಧಾನಮಂತ್ರಿಗಳು ಹೀಗೆ ಮಾಡಿದ್ದು ಸರಿ ಇಲ್ಲ ಅಂತ ಹೇಳುವಂತ ಯಾವುದೇ ಘಟನೆಗಳು ಆ ಸಂದರ್ಭದಲ್ಲಿ ಆಗ್ತಾ ಇರಲಿಲ್ಲ. ಅದು ಯಾರೇ ಆಗಲಿ ಕೂಡ ಅವರನ್ನೆಲ್ಲ ಕೂಡ ಜೈಲಿಗೆ ತಗೊಂಡೋಗಿ ಅಟ್ಟುವಂತ ಕೆಲಸ ಮಾಡಿದ್ರು. ಅಟ್ರಾಸಿಟೀಸ್ ಆಫ್ ಎಮರ್ಜೆನ್ಸಿ ಅಂತ ಒಂದು ಪುಸ್ತಕವನ್ನು ಓದಿದ್ದೇನೆ. ಅದರಲ್ಲಿ ಎಲ್ಲ ವಿಷಯಗಳು ಹೇಳಲಿಕ್ಕಾಗಲ್ಲ. ಆದರೆ ನನ್ನ ಮನಸ್ಸಿನ ಮೇಲೆ ಕೇರಳ ಮೂಲದ ಒಬ್ಬ ಯುವಕ ವಿದ್ಯಾರ್ಥಿ 19 ವರ್ಷದ ಯುವಕ, ಅವನನ್ನ ಜೈಲಿಗೆ ಕರ್ಕೊಂಡೋಗಿ ಆ ಜೈಲಿನ ಸೆಲ್ಲಲ್ಲೇ ಅವನು ಪ್ರಾಣ ಕಳ್ಕೊಳ್ತಾನೆ. ಮತ್ತೆ ಆ ದೇಹವನ್ನ ಕೂಡ ಆ ಕುಟುಂಬಕ್ಕೆ ಕೊಡೋದಿಲ್ಲ, ಏನಾಯ್ತು ಅಂತ ಕೂಡ ಹೇಳೋದಿಲ್ಲ. ಈ ರೀತಿಯ ಸಾವಿರಾರು ಘಟನೆಗಳು ನಡೆದಿದ್ದಾವೆ. ಆ ಸಂದರ್ಭದಲ್ಲಿ ಸಾವಿರಾರು ಘಟನೆಗಳು ಈ ರೀತಿಯಲ್ಲಿ ನಡೆದಿದ್ದಾವೆ. ವಯಸ್ಸಾಗಿದೆ ಅಂತ ಇಲ್ಲ, ಮಹಿಳೆಯರು ಅನ್ನುವಂಥ ಪಾಪಕರ್ಮಗಳಿಲ್ಲ, ಯುವಕರು ವಿದ್ಯಾರ್ಥಿಗಳು ಅನ್ನುವಂಥದ್ದಿಲ್ಲ. ಯಾರು ಆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಆ ಧ್ವನಿಯನ್ನು ಅಡಗಿಸುವಂಥದ್ದೇನೆ ಅವತ್ತಿನ ಸರ್ಕಾರದ ನಿಲುವಾಗಿತ್ತು. ಇದು ಸರಿನಾ ಅಲ್ವಾ ಅಂತೇಳಿ ಇವತ್ತು ನೀವು ವಿಚಾರ ಮಾಡಬೇಕಾಗ್ತದೆ. ನಮ್ಮ ಯುವಕರು ಇದನ್ನು ತಿಳ್ಕೋಬೇಕಾಗ್ತದೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ನಿಲುವನ್ನ ವ್ಯಕ್ತಪಡಿಸಲಿಕ್ಕೆ ನಮಗೆ ಮೂಲಭೂತವಾದಂಥ ಹಕ್ಕಿದೆ. ಅದು ಸಂವಿಧಾನ ನಮಗೆ ಕೊಟ್ಟಿದೆ. ಅದನ್ನು ಯಾರು ಕೂಡ ತಡಿಲಿಕ್ಕೆ ಆಗೋದಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ. ನಾನು ದೂಷಣೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. 11 ವರ್ಷಗಳಲ್ಲಿ ಇಷ್ಟು ದೊಡ್ಡ ದೇಶದಲ್ಲಿ ಬದಲಾವಣೆ ಆಗ್ತಾ ಇದ್ರು, ವಿಕಸಿತ ಭಾರತದ ಒಂದು ಕಲ್ಪನೆಯ ಮೂಲಕ ದಿಟ್ಟ ಹೆಜ್ಜೆಗಳನ್ನು ನಾವು ಇಡ್ತಾ ಇದ್ರು ಕೂಡ ಎಲ್ರಿಗೂ ಕೂಡ ಅವಕಾಶಗಳನ್ನು ಕೊಟ್ಟು ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು ಕೊಡ್ತಾ ಇರತಕ್ಕಂಥ ಪ್ರಧಾನಮಂತ್ರಿಗಳ ಈ ದೇಶದಲ್ಲಿ ಸರ್ವಾಧಿಕಾರಿ ಅಂತ ಕರೀತಾರೆ. ಮಾನ್ಯ ನರೇಂದ್ರ ಮೋದಿ ಅವರು ಸರ್ವಾಧಿಕಾರಿ ಅಂತ ಕರೀತಾರೆ ವಿರೋಧ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ. ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರಾ?
ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರ? ಯಾರು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಉದ್ದಕ್ಕೂ ಕೂಡ ಅಪಮಾನ ಮಾಡಿತ್ತು? ಅದು ಕಾಂಗ್ರೆಸ್ ಪಕ್ಷ. ಅವರು ಬದುಕಿದ್ದಾಗ ನೀವು ಅವಮಾನ ಮಾಡಿದ್ರಿ, ಅವರು ತೀರ್ಕೊಂಡ ಮೇಲಾದ್ರೂ ಅವರ ಮೃತದೇಹಕ್ಕೆ ಗೌರವ ಕೊಟ್ರ? ಅದು ಇಲ್ಲ. ಅನೇಕ ಬಾರಿ ಹೇಳಿದ್ದೇನೆ ನಾನು ಇದನ್ನ. ದೆಹಲಿಯಲ್ಲಿ ಅವ್ರಿಗೆ ಸ್ಥಳ ಕೊಡೋದಿಲ್ಲ, ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಸಂಕಷ್ಟ ಇರ್ತದೆ ಆ ಕುಟುಂಬಕ್ಕೆ. ಆ ಪಾರ್ಥಿವ ಶರೀರವನ್ನು ಅಲ್ಲಿಂದ ಅವರ ಕರ್ಮಭೂಮಿ ಮಹಾರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೂ ಕೂಡ ಆ ರೈಲ್ವೆ ದರವನ್ನ ಭರಿಸಲಿಕ್ಕೆ ಅವತ್ತು ಅವ್ರ ಮನೆಯಲ್ಲಿ ಹಣ ಇರೋದಿಲ್ಲ, 5,000 ರೂಪಾಯಿ ಇರೋದಿಲ್ಲ ಅವತ್ತು. ಅದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಒಂದು ವ್ಯವಸ್ಥೆಯನ್ನು ಮಾಡಿರೋದಿಲ್ಲ. ಇವ್ರು ಇವತ್ತು ಎಲ್ಲಿ ನೋಡಿ, ನಾನು ಆ ಪಾರ್ಲಿಮೆಂಟಲ್ಲಿ ನೋಡ್ತೀನಿ, ಹಿಂಗೆ ಇಟ್ಕೊಳ್ತಾರೆ, ಹೃದಯದ ಹತ್ರ ಇಟ್ಕೊಳ್ತಾರೆ ಕಾನ್ಸ್ಟಿಟ್ಯೂಷನ್ ಬುಕ್ಕನ್ನು ಹಿಂಗೆ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತಾರೆ. ಅವ್ರು ಪ್ರಮಾಣ ವಚನ ತಗೊಂಡಿದ್ದು ಕಾಂಗ್ರೆಸ್ ಎಂಪಿಗಳೆಲ್ಲ ಕೂಡ ಸಂವಿಧಾನದ ಮೇಲೆ. ಅದೇ ಎದೆ ಮೇಲೆ ನೀವು ಕೈ ಇಟ್ಕೊಂಡು ಹೇಳ್ರಪ್ಪ, ನಾನು ಹೇಳ್ತಾ ಇರೋದು ಸತ್ಯ ಇದೆಯಾ ಇಲ್ವಾ ಅಂತ ಕೇಳ್ತೀನಿ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನೀವು ಅಪಮಾನ ಮಾಡಿಲ್ವಾ? ಅವ್ರ ಕರೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಇವತ್ತು ನನ್ನನ್ನು ಘನಘೋರವಾದಂಥ ಅಪಚಾರ ಮಾಡಿದೆ, ನನಗೆ ಅಪಮಾನ ಮಾಡಿದೆ. ಯಾರಾದರೂ ಬಲಹೀನ ವರ್ಗಗಳು ನನ್ನ ಅಭಿಮಾನಿಗಳು ಅಂತ ಇದ್ರೆ, ನನ್ನನ್ನ ಇಷ್ಟಪಡುವಂಥವ್ರು ಯಾರಾದರೂ ಇದ್ರೆ, ಅವ್ರು ಯಾವ ಕಾರಣಕ್ಕೂ ನೀವು ಕಾಂಗ್ರೆಸ್ ಕಡೆ ತಿರುಗಿ ನೋಡಬೇಡಿ ಅಂತ ಕರೆಯನ್ನು ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇತಿಹಾಸವನ್ನ ತಿರುಚಿ ಇವತ್ತು ಮಾತನಾಡ್ತಾ ಇದ್ದಾರೆ. ಯಾಕೆಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಇವರಿಗೆ ವೋಟ್ ಬರುತ್ತೆ ಅಂತೇಳಿ ವೋಟ್ ಬ್ಯಾಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಬಿಟ್ರೆ ಬೇರೆ ಇಲ್ಲ. ಇವತ್ತು ಬಹುಶಃ PV ನರಸಿಂಹರಾಯರ ಪುಣ್ಯತಿಥಿ ಅಂತ ತಿಳ್ಕೊಂಡಿದ್ದೀನಿ. ಅವ್ರಿಗೂ ಕೂಡ ಅದೇ ಅವಮಾನ. ಆ ಮೃತದೇಹವನ್ನು ಅವ್ರ ಪಾರ್ಟಿ ಕಚೇರಿಯಲ್ಲೂ ಕೂಡ ಇರಲಿಲ್ಲ. ಅಂದ್ರೆ ಅವರು ಕುಟುಂಬ ಬಿಟ್ಟು ಬೇರೆ ಯಾರೇ ಈ ದೇಶದ ಪ್ರಧಾನಮಂತ್ರಿಗಳಾದ್ರೆ ಅವರು ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರು ಏನ್ ತಪ್ಪು ಮಾಡಿದ್ರು, ಅನ್ಯಾಯವಾಗಿ ಅವರನ್ನು ಇಳಿಸಿದ್ದು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ. ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಬಂಧುಗಳೇ, ಇವತ್ತು ಅನೇಕ ತುರ್ತು ಪರಿಸ್ಥಿತಿ ವೇಳೆ ಇಡೀ ದೇಶವನ್ನು ಎಮರ್ಜೆನ್ಸಿ ವಾರ್ಡ್ ಮಾಡಿದ ಕಾಂಗ್ರೆಸ್, ತುರ್ತು ಪರಿಸ್ಥಿತಿ ಏರುವ ಮೂಲಕ ಸಂವಿಧಾನಕ್ಕೆ ಅವಮಾನ ಮಾಡಿದ್ದು ಅದೇ ಪಕ್ಷ. ಇಂದಿರಾ ಗಾಂಧಿ ಅವರ ಗರೀಬಿ ಹಠಾವೋ ನಂಬಿ ಜನ ಮೋಸ ಹೋದರು ಎಂದು ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಿಸಿದರು. ಅವತ್ತೊಂದು ಕರೆ ಕೊಟ್ಟಿದ್ರು, ಗರೀಬಿ ಹಠಾವೋ. ಎಷ್ಟು ಜನ ದಮ್ ಮಾಡಿದ್ರ? ಗರೀಬಿ ಹಠಾವೋ ಬಹಳ ದೊಡ್ಡ ಒಂದು ಮಾರ್ಜಿನಿಂದ ಗೆದ್ರು 71ನೇ ಇಸ್ವಿಯಲ್ಲಿ. ಅದೇ ವರ್ಷ ಪಾಕಿಸ್ತಾನ ವಿಭಾಗ ಆಯಿತು. ಪೂರ್ವ ಪಾಕಿಸ್ತಾನದ ಮೇಲೆ ಪಶ್ಚಿಮ ಪಾಕಿಸ್ತಾನದ ಒಂದು ದೌರ್ಜನ್ಯ ನಡೆದು ಬಾಂಗ್ಲಾ ಬಂಧು ಅಂತ ಒಬ್ಬರು ಮುಜಿಬುರ್ ರೆಹಮಾನ್ ಅಂತ ಇದ್ರು. ಅವರ ನೇತೃತ್ವದಲ್ಲಿ ಹೋರಾಟ ಆಯಿತು. ನಮ್ಮ ದೇಶಕ್ಕೆ 1 ಕೋಟಿ ಜನ ಬಾಂಗ್ಲಾದೇಶದಿಂದ ವಲಸಿಗರು ಬಂದಿದ್ರು. ಆ ಹೋರಾಟದಲ್ಲಿ ಭಾರತ ಬಹಳ ಒಂದು ಒಳ್ಳೆಯ ಸಾಹಸ ಪ್ರದರ್ಶನ ಮಾಡಿ ಬಾಂಗ್ಲಾದೇಶ ಉದಯಕ್ಕೆ ಕಾರಣವಾದದ್ದು ನಮ್ಮ ಭಾರತ. ಇವತ್ತು ಅದೇ ಬಾಂಗ್ಲಾದೇಶ ಉಪ್ಪು ನೀಡಿದ ದೇಶಕ್ಕೆ ಮೋಸ ಮಾಡ್ತಾ ಇದೆ. ಬಹಳ ಬೇಸರ ಆಗ್ತದೆ. ನಿನ್ನೆ ತಾನೇ ನಮ್ಮ ದುರ್ಗಾ ಮಂದಿರವನ್ನ ನಾಶ ಮಾಡಿದ್ದಾರೆ. ಸೊ ಇಂದಿರಾ ಗಾಂಧಿ ಅವ್ರದ್ದು ತುತ್ತ ತುದಿ ಹೋಯಿತು ಜನಪ್ರಿಯತೆ. ಅದು 73ನೇ ಇಸ್ವಿಯಿಂದಲೇ ಜನಪ್ರಿಯತೆ ಕುಸಿಯಕ್ಕೆ ಪ್ರಾರಂಭ ಆಯಿತು. ಇವತ್ತು
ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಪುಸ್ತಕದ ಹೆಸರು ಮುಗಿಲು ಅಂತ. ಇದು 48 ವರ್ಷಗಳ ಹಿಂದೆ ಇದು ಮುದ್ರಣ ಆಗಿದೆ. 48 ವರ್ಷಗಳ ಹಿಂದೆ ಇದರಲ್ಲಿ ತುರ್ತು ಪರಿಸ್ಥಿತಿಯ ಹೋರಾಟದ ಸಾಹಸ ಗಾಥೆಯ ಎಲ್ಲ ಘಟನೆಗಳನ್ನು ದಾಖಲಿಸಿರುವ ದೇಶದಲ್ಲಿ ಅಪರೂಪವಾದ ಗ್ರಂಥ ಅಂದರೆ ಈ ಮುಗಿಲು. 48 ವರ್ಷಗಳ ಹಿಂದೆ ಶೇಷಾದ್ರಿಪುರದ ನೆಹರು ಪಾರ್ಕ್ನಲ್ಲಿ ಇದು ಬಿಡುಗಡೆ ಆಗಿದೆ. ನಾನವತ್ತು ಈ ಪುಸ್ತಕವನ್ನ ರಿಯಾಯಿತಿ ಬೆಲೆಯಲ್ಲಿ ಮಾರಾಟ ಮಾಡಿದೆ. ನನಗನ್ಸೋ ಪ್ರಕಾರ ಅವತ್ತು ₹5 ಪುಸ್ತಕ ಬಿಡುಗಡೆ ಮಾಡಿದೆ. ಈ ಪುಸ್ತಕನ ದೇಶದ ಪ್ರತಿಯೊಬ್ಬ ರಾಜಕೀಯ ಕಾರ್ಯಕರ್ತ ಓದಬೇಕು. ಓದ್ತಾ ಗೊತ್ತಾಗುತ್ತೆ ನಮ್ಮ ದೇಶದಲ್ಲಿ ನಾಯಕ ಈ ರೀತಿ ಆಯ್ತು. ಇವೆಲ್ಲ ನಮ್ಮ ಪತ್ರಕರ್ತರು ಓದಿದ್ದಾರೆ. ನಮ್ಮ ಪತ್ರಕರ್ತರಿಗೆ ಇವತ್ತು ಬಹಳಷ್ಟು ಸ್ವಾತಂತ್ರ್ಯ ಇದೆ. ಬ್ರೇಕಿಂಗ್ ನ್ಯೂಸ್ ಕೊಡೋಷ್ಟು ಸ್ವಾತಂತ್ರ್ಯ ಇದೆ. ಆದ್ರೆ ಅವತ್ತು ಆ ಸ್ವಾತಂತ್ರ್ಯನ ಕಸಿದುಕೊಂಡಿದೆ ಸರ್ಕಾರ. ನಾನು ಹೇಳಿದೆ ಇದು ಮುಂಚೆ ಶುರುವಾಯಿತು. ಹ್ಯಾಕ್ ಶುರುವಾಯಿತು? ಗುಜರಾತ್ ಅಲ್ಲಿ ಬರೋಡಾದಲ್ಲಿ ಒಂದು ಕಾಲೇಜ್ ಹಾಸ್ಟೆಲ್ ಅಲ್ಲಿ ಪ್ರಾರಂಭ ಆಯಿತು. ವಿದ್ಯಾರ್ಥಿ ಶಕ್ತಿ. ಆ ಹಾಸ್ಟೆಲ್ ಅಲ್ಲಿ ಫುಡ್ ಸರಿ ಇಲ್ಲ, ಕೊಡೋದು ಊಟ ಆಹಾರ ಸರಿ ಇಲ್ಲ ಅಂತ ಗಲಾಟೆ ಆಯಿತು. ಸರ್ಕಾರ ಕೇರ್ ಮಾಡಲಿಲ್ಲ, ಉಡಾಫೆ. ಆಗ ಗುಜರಾತ್ ನಲ್ಲಿ ಚೀಫ್ ಮಿನಿಸ್ಟರ್ ಇದ್ದಿದ್ದು ಚಿಮನ್ ಭಾಯ್ ಪಟೇಲ್ ಅಂತ. ನನ್ಗೆ ಗೊತ್ತಿಲ್ಲ ಯಾಕೋ ಆ ರಾಜ್ಯದಲ್ಲಿ ಒಬ್ಬರು ಅವ್ರನ್ನ ಚಿಮನ್ ಭಾಯ್ ಪಟೇಲ್ ಅಂತ ಕರೀಲೇ ಇಲ್ಲ. ಎಲ್ಲರೂ ಅವರ ಪ್ರೀತಿಯಿಂದ ಕರೀತಾ ಇದ್ದಿದ್ದು ಚಿಮನ್ ಚೋರ್ ಅಂತ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರೋ ಚಿಮನ್ ಚೋರ್. ಒಬ್ಬ ಮುಖ್ಯಮಂತ್ರಿನೇ ಕಳ್ಳ ಅನ್ನೋ ಮಟ್ಟಕ್ಕೆ ಹೋಗಿತ್ತು. ಅದು ಬೆಳೀತು ಹೋರಾಟ. ಚಿಮನ್ ಭಾಯ್ ಪಟೇಲ್ ರಾಜೀನಾಮೆ ಕೊಡಬೇಕಾಗ ಬಂತು. ರಾಜೀನಾಮೆ ಕೊಟ್ಟ ಒಬ್ಬ ಮುಖ್ಯಮಂತ್ರಿ. ಅದಾದ ಬಿಹಾರಲ್ಲಿ ಆಂದೋಲನ ಪ್ರಾರಂಭ ಆಯಿತು. ಬಿಹಾರಲ್ಲಿ ವಿದ್ಯಾರ್ಥಿಗಳ ಆಂದೋಲನ. ಅಲ್ಲಿನ ಮುಖ್ಯಮಂತ್ರಿ ಅಬ್ದುಲ್ ಗಫೂರ್ ವಿರುದ್ಧ ಹೋರಾಟ ಆಯಿತು. ಆ ಹೋರಾಟದಲ್ಲಿ ಭಾಗವಹಿಸಿದವರು ಯಾರು? ಇವತ್ತಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ಲಾಲು ಪ್ರಸಾದ್ ಯಾದವ್, ಹಿಂದೆ ನಮ್ಮ ರಾಜ್ಯದ ನಮ್ಮ ಪಕ್ಷದ ಹಿರಿಯ ನಾಯಕರಾಗಿದ್ದ ಉಪಮುಖ್ಯಮಂತ್ರಿಗಳಾಗಿದ್ದ ಸುಶೀಲ್ ಮೋದಿ. ರಾಯ್ಬರೇಲಿನಲ್ಲಿ ಚುನಾವಣೆಯಲ್ಲಿ ಗೆದ್ದಾಗ ರಾಜಕೀಯ ಭ್ರಷ್ಟಾಚಾರ ಮಾಡಿದ್ದಾರೆ. ತನ್ನ ಪ್ರಧಾನಮಂತ್ರಿ ಸ್ಥಾನವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಚುನಾವಣಾ ಯಂತ್ರವನ್ನಾಗಿ ಉಪಯೋಗಿಸಿಕೊಂಡಿದ್ದಾರೆ ಅಂತ ಒಂದು ಆರೋಪ ಹಾಕಿದ್ದು ರಾಜನಾರಾಯಣ. ಅವರ ಪರವಾಗಿ ಆರ್ಗ್ಯುಮೆಂಟ್ ಮಾಡಿದ್ದು ಮುಂದೆ ನಮ್ಮ ದೇಶದ ಕಾನೂನು ಸಚಿವರಾದ ಶ್ರೀ ಶಾಂತಿ ಭೂಷಣ್. ಜಡ್ಜ್ಮೆಂಟ್ ಬರುತ್ತೆ ಅಂತಾನೆ ಅಲ್ಲ ನಮ್ಮ ದೇಶದಲ್ಲಿ. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂತ ನಮ್ಮ ದೇಶದಲ್ಲಿ ಓದಿದೆ. ಅವರು ಶತಾಯ ಜಡ್ಜ್ಮೆಂಟ್ ಏನಿದೆ ಅಂತ ನೋಡ್ಲಿಕ್ಕೆ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಾರೆ. JML ಸಿನ್ಹಾ ಬಹಳ ಗಟ್ಟಿ ಮನುಷ್ಯ, ಬಹಳ ಗಟ್ಟಿ ಜಡ್ಜ್. ಅವ್ರ ಆಸೆನೂ ತೋರಿಸೋದು ನಿಮ್ಮ ಹೆಸರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ತಾರೆ ಅಂತ. ಬಗ್ಲಿಲ್ಲ. ಜೂನ್ 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಜಡ್ಜು ಈ ಜಡ್ಜ್ಮೆಂಟ್ ಅಲ್ಲಿ ಆಪರೇಟಿವ್ ಪೋರ್ಷನ್ ಅಂತ ಇರ್ತದೆ, ಯಾವುದು ಮುಖ್ಯಾಂಶ ಅದನ್ನ ಹೇಳ್ತಾರೆ. ಇಷ್ಟೇ ಹೇಳಿ, ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ತಮ್ಮ ಸ್ಥಾನದ ದುರುಪಯೋಗ ಪಡಿಸಿಕೊಂಡಿರೋದು ದಿಟ ಆಗಿದೆ. ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಯಲು ಅನರ್ಹರಾಗಿದ್ದಾರೆ. ಇನ್ನು 6 ವರ್ಷ ಅವರು ಚುನಾವಣೆ ನಿಲ್ಲಲಿಲ್ಲ. ದೇಶದ ಪ್ರಧಾನಮಂತ್ರಿ ಬಗ್ಗೆ ಒಂದು ಹೈಕೋರ್ಟ್ ಕೊಟ್ಟ ಜಡ್ಜ್ಮೆಂಟ್. ಇಡೀ ದೇಶಕ್ಕೆಲ್ಲ ನಾವು ಆ ದಿನ ನಂಗೆ ಇನ್ನೂ ಕೂಡ ತಾಪೆ ಚಿಕ್ಕವಕಾಲ ಈ ಮಾರ್ಕೆಟ್ ಅಲ್ಲಿ ಡಬಲ್ ಧಮಾಕಲ ನ್ಯಾಯಾಲಯದಲ್ಲಿ ಇಂದಿರಾ ಗಾಂಧಿಯವರ ಪಕ್ಷ ಸೋತು ಹೋಯಿತು. ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಮೋರ್ಚಾ
ಜನಸಂಘವು ಭಾಗವಾಗಿದ್ದ ಒಂದು ಸರ್ಕಾರ ಬಂದು ಬಾಬುಭಾಯಿ ದೇಸಾಯಿ ಪ್ರಧಾನ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ 2ನೇ ಶಾಲೆ. ಒಬ್ಬರು ಪ್ರಧಾನಮಂತ್ರಿ ಅಲ್ಲದವರ ಮೇಲೆ ಸಹಜ ದೇಶ ಆಂದೋಲನ ಪ್ರಾರಂಭ ಆಯಿತು. ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಅವ್ರು ಸುಮ್ಮನೆ ಕೂತ್ಕೊಳ್ಳಿ. ಇಂದಿರಾ ಗಾಂಧಿ ಸುಪ್ರೀಂ ಕೋರ್ಟ್ ಹೇಳ್ತಾರೆ, ಭಗವಂತ ಯಾರ ಹೆಸರು ಒಂದೇ ಇದಕ್ಕೆ ಮಾರ್ಗ. ಸುಧಾಕರ್ ಉಲ್ಲೇಖ ಮಾಡಿ ಎಮರ್ಜೆನ್ಸಿ ಬಗ್ಗೆ. ಈ ದೇಶದಲ್ಲಿ 2 ತರ ಎಮರ್ಜೆನ್ಸಿ ಇದೆ. ಒಂದು ಎಕ್ಸ್ಟರ್ನಲ್ ಎಮರ್ಜೆನ್ಸಿ, ಪಾಕಿಸ್ತಾನ, ಚೈನಾ ಈ ತರ ಯುದ್ಧ ಆದಾಗ ಏನ್ ಮಾಡಬೇಕು ಅದಕ್ಕೊಂದು ಎಮರ್ಜೆನ್ಸಿ ಇದೆ. ಇವ್ರು ತಂದಿದ್ದು ಇಂಟರ್ನಲ್ ಎಮರ್ಜೆನ್ಸಿ. ದೇಶದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನ್ನೋ ಒಂದು ನೆವದಲ್ಲಿ ಜೂನ್ 25ನೇ ತಾರೀಕು ರಾತ್ರಿ ಮಲಗಿದ್ದ ಫಕ್ರುದ್ದೀನ್ ಅಲಿ ಅಹಮದ್ ರಾಷ್ಟ್ರಪತಿಗಳನ್ನ ಎಬ್ಬಿಸಿ ಅವ್ರ ಹತ್ರ ಸಹಿ ತಗೊಂಡು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಮಧ್ಯರಾತ್ರಿ. ಸುಧಾಕರ್ ಡಿಸ್ಟ್ರಿಕ್ಟ್ ನಮ್ಮ ದೇಶದ ಸ್ವಾತಂತ್ರ್ಯ ಹೋಗಿದ್ದು ಮಧ್ಯರಾತ್ರಿ. ಆದ್ರೆ 12 ಗಂಟೆಗೆ ತುರ್ತು ಪರಿಸ್ಥಿತಿ ತಂದು ಬೆಳಗ್ಗೆ ಹೊತ್ತಿಗೆ ಜಯಪ್ರಕಾಶ್ ನಾರಾಯಣಿಂದ ಹಿಡಿದು ಎಲ್ಲರೂ ಕೂಡ ಬಂಧನ ಕೊಡ್ತಾರೆ. ಬೆಂಗಳೂರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ, ಲಾಲಕೃಷ್ಣ ಅಡ್ವಾಣಿ ಅವ್ರನ್ನ, ಮಧು ದಂಡವತಿ ಅವ್ರನ್ನ, ಶ್ಯಾಮಾನಂದನ್ ಮಿಶ್ರಾ ಅವ್ರನ್ನ, ಇವರೆಲ್ಲ ದೇಶದ ದಿಗ್ಗಜರು. ಅಯ್ಯೋ ಊಹೆ ಮಾಡ್ಕೊಳಕಲ್ಲ ಅಂತ ಟಾಲ್ ಲೀಡರ್ಸ್ ಇದ್ರು ನಮಗೆ. ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಿ ಹೈಕೋರ್ಟ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಜೈಲ್ ಬಿಸಾಕಿದ್ರು. ಅವ್ರು ಮಾಡಿರೋ ತಪ್ಪೇನು ಗೊತ್ತಿಲ್ಲ. ನೀವೇನ್ ತಪ್ಪು ಮಾಡಿರ ಹೇಳಲಿಲ್ಲ. ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರ ಮಾಡಲಿಲ್ಲ. ಜೈಲಿಗೆ ತೋಡ. ಆ ವಯೋವೃದ್ಧ ಜಯಪ್ರಕಾಶ್ ನಾರಾಯಣ್ ತಗೊಂಡುವ ಮೊರಾರ್ಜಿ ದೇಸಾಯಿನ ಇಡೀ ದೇಶನೇ ಒಂದು ಸೆರೆಮನೆ ಆಗೋಯ್ತು. ಅಷ್ಟೇ ಅಲ್ಲ, ನಾನು ಪತ್ರಕರ್ತರಿಗೆ ಹೇಳ್ತೇನೆ, ಅವತ್ತು ಬೆಳಗ್ಗೆ ಈ ಅರೆಸ್ಟ್ ಆಗಿ ಸುದ್ದಿ ಗೊತ್ತಾಗಬಾರ್ದು ಅಂತ ದೆಹಲಿಯ ಎಲ್ಲಾ ಪತ್ರಿಕಾಲಯಗಳಿಗೆ ಎಲೆಕ್ಟ್ರಿಸಿಟಿ ಕಟ್ ಮಾಡಿ ನ್ಯೂಸ್ ಪ್ರಕಟ ಆಗಲಿಲ್ಲ. ಅರೆಸ್ಟ್ ಆಗಿದೆ ದೇಶ ಗೊತ್ತಿಲ್ಲ, ಮೊಬೈಲ್ ಇರಲಿಲ್ಲ. ಜೊತೆಗೆ ದೇಶದ ಆಂದೋಲನ ಕೂಡ ತೀವ್ರ ಆಗಿತ್ತು. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಗಲಾಟೆ ಆಯಿತು. ಹಾಗೆ ಮನಸ್ಸಲ್ಲಿ ಅನಿಸ್ತು, ನಾನು ಇನ್ನೂ ಸರ್ವಾಧಿಕಾರಿ ಅಂತ ಅನಿಸ್ಕೋಬಾರದು, ನಾನೊಬ್ಬ ಡೆಮಾಕ್ರೆಟ್ ಅಂತ ಅನಿಸ್ಬೋದು ಅಂದ್ಬಿಟ್ಟು ಎಲೆಕ್ಷನ್ ಅನ್ನ ಡಿಕ್ಲೇರ್ ಮಾಡಿ ಅದಕ್ಕೆ ಆಧಾರ ಇಂಟೆಲಿಜೆನ್ಸ್ ನೋಡಿ. ಅಪೋಸಿಷನ್ ಪಾರ್ಟಿಯವರೆಲ್ಲ ಜೈಲಲ್ಲಿದ್ದಾರೆ. ಅವ್ರ ಬಗ್ಗೆ ಆಚೆ ಜನ ಬರ್ದೇ ಅವರು ಹೇಳಿದ್ರು, ಅಂಬೇಡ್ಕರ್ ಅವರು ಬದುಕಿದ್ದಾಗ ತೀರೋದಾಗ ಎಷ್ಟು ಅವಮಾನ ಮಾಡಿದ್ರು. ಸಂವಿಧಾನಕ್ಕೂ ಕೂಡ ಅವಮಾನ ಮಾಡಿರುವುದು ಅದೇ ಪಕ್ಷ, ಅದೇ ಕುಟುಂಬ. ಇವತ್ತು ಸಂವಿಧಾನ ಕೆಂಪು ಕವರ್ ಇಟ್ಕೊಂಡು ಓಡಾಡ್ತಾರಲ್ಲ, ಆ ಸಂವಿಧಾನ ಯಾರು ಗೊತ್ತಾ? ಜನತಾ ಪಾರ್ಟಿ ಬಂದೇಲೆ ಮತ್ತೆ ಮೂಲಭೂತ ಹಕ್ಕುಗಳನ್ನ ಕೊಡ್ತಲ್ಲ, ಆ ಸಂವಿಧಾನ ಇಟ್ಕೊಂಡು ಓಡಾಡ್ತಾರೆ. ಇಂದಿರಾ ಗಾಂಧಿ ಅವರ ಸಂವಿಧಾನ, ನಮಗೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ. ಅವ್ರಿಗೆ ಅದು ಸಂವಿಧಾನ, SOM, ಯಾವುದು ವಿಧಾನ, ತಾವು ಆಳ್ವಿಕೆ ಮುಂದುವರಿಕೆ ಸಂವಿಧಾನ. ಸೊ ಇದನ್ನ ನಾವು ಯಾರು ಕೂಡ ಬರಿಬಾರ್ದು ಅಂತ ಇಡೀ ದೇಶದಲ್ಲಿ ಇದೊಂದು ಜನಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನವೆಂಬರ್ 26 ಸಂವಿಧಾನ ದಿನ ಆದರೆ ಜೂನ್ 25 ಸಂವಿಧಾನ ಹತ್ಯೆ ದಿನ. ಇದನ್ನ ಎಲ್ಲ ಕಡೆ ಎಲ್ಲ ಯುವಕರು ತಿಳಿಸ್ಬೇಕು, ವಿಶೇಷವಾಗಿ ಯುವ ಪೀಳಿಗೆಗೆ ತಿಳಿಸ್ಬೇಕು. ನಾನು ಈ ಟೈಮಲ್ಲಿ ಇಸ್ರೇಲ್ ದೇಶವನ್ನು ತಪ್ಪಿಸ್ಕೊತೀನಿ ಅವಕಾಶ ಮಾಡಿಕೊಡ್ತೀನಿ. ತುರ್ತು ಪರಿಸ್ಥಿತಿಯಲ್ಲಿ ಜೈಲಿನಲ್ಲಿದ್ದ ಸ್ವಯಂ ಸೇವಕರಾದ ನಾಗರಾಜು, BV ಕೃಷ್ಣ, ರೂಪ್ಶ್ರೀ ರಮೇಶ್ ರವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು.